ಜನರಲ್ ಜಿ ಏನ್ ಯುವಕರ ಕ್ರಾಂತಿ ಎಲ್ಲ ಕಡೆ ಆಯ್ತು, ಅದು ಫೇಲ್ಯೂರ್ ಮುಚ್ಚಿಕೊಳ್ಳಿಕ್ಕೆ ಸನ್ಮಾನ್ಯ ವಿರೋಧಿ ಪಕ್ಷದ ಉಪನಾಯಕರು ಬೆಲ್ಲದವರು ಒಂದು ದೇವಸ್ಥಾನ, ಹಳೆ ದೇವಸ್ಥಾನ, ಭವಾನಿ ಶಂಕರ ದೇವಸ್ಥಾನ, ಇದ್ರ ಬಾಬತ್ತು ಭಾಳ ಮಾತಾಡಕತ್ತಾರ. ಅವ್ರು ಏನ್ ಮಾತಾಡಕತ್ತಾರ ಅಂದ್ರೆ, ಉಲ್ಲೇಖಿತ ಭವಾನಿ ಶಂಕರ ಮಠ ಹಳೇದು, ಅದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದ್ರದ್ದು, ಅಲ್ಲಿ ಏನು ಇದು ತೆಗಿಬಾರ್ದು, ಅದು ತೆಗಿಬಾರ್ದು, ರೋಡ್ ಮಾಡಬಾರದು. ಧಾರವಾಡ ಹುಬ್ಬಳ್ಳಿ ಜನರಿಗೆ ದಾರಿ ತಪ್ಸಕತ್ತಾರ ಬೆಲ್ಲದವರು. ಅದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ದು ಹಳೆ ದೇವಸ್ಥಾನ ಎಲ್ಲ ಹೇಳ್ತಾ ಇದಾರೆ. ದೇವಸ್ಥಾನದ ಬಗ್ಗೆ ಹಿಂದೂ ಮುಸ್ಲಿಮರಿಗೆ ವೈಮನಸ್ಯ ಆಗುದು ಯಾಕೆ ಮಾಡಕತ್ತಾರ ಬೆಲ್ಲದವರು? ಅದ ಜಗದೀಶ್ ಶೆಟ್ಟರ್ ಅವರು ಅದಕ್ಕೆ ಫಂಡ್ ಅಲಾಟ್ ಮಾಡ್ಯಾರ 2013ದಾಗ. ಇಲ್ಲಿ ಲಕ್ಷ್ಮಣ ಅದ ರಸ್ತೆಕ 2013-14 ಮಾಡ್ಯಾರ, 15 ಮಾಡ್ಯಾರ. 2013ದಾಗ ಅವ್ರದ ಗೌರ್ಮೆಂಟ್ ಇತ್ತು, 2008-13. ನಾನು ಬೆಲ್ಲದವ್ರ ಬಗ್ಗೆನ ಯಾಕೆ ಮಾತಾಡ್ತೇನೆ ಅಂದ್ರೆ, ಬೆಲ್ಲದವರು ಏನ್ ಹೇಳ್ತಾರೆ, ಹೇಳುದು ಒಂದು, ಮಾಡುದು ಒಂದು. ಇವತ್ತ ಏನು ನೈತಿಕತೆ ಇಟ್ಕೊಂಡು ಅವ್ರು ಮಾಡ್ತಾರ? ನಾವು ಹಿಂದೂಗಳೇ, ನಮಗೂ ಹಿಂದೂ ಅನ್ನುವ ಗರ್ವ ಇದೆ. ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆದ್ಮೇಲೆ ಇವ್ರಿಗೆ ಹಿಂದೂ ಅನ್ನುವಂತ ಭಯ ಬಾಳ ಕಾಡ್ತಾ ಇದೆ. ಯಾರಿಗೆ? ಬೆಲ್ಲದವ್ರಿಗೆ, ಬಿಜೆಪಿ. RSS ಗೆ ಪ್ಲೀಸ್ ಮಾಡೋ ಸಂಬಂಧ ಇಂಥ ಶುಲ್ಕ ವಿಷಯಗಳನ್ನ ಜನರ ಯೂತ್ಗಳಿಗೆ ದಾರಿ ತಪ್ಪಿಸುವಂತ ಕೆಲಸ ಸನ್ಮಾನ್ಯ ಶ್ರೀ ಬೆಲ್ಲದವ್ರು ಮಾಡಕತ್ತಾರೆ. ಅದಕ್ಕ ಪ್ರಹ್ಲಾದ್ ಜೋಶಿ ಅವರು ವಿಸಿಟ್ ಮಾಡ್ಯಾರ ಮೊನ್ನೆ. ಆರ್ ದೇ ಗೋಯಿಂಗ್ ಟು ಡಿಸ್ಟರ್ಬ್ ಹಾರ್ಮನಿ ಹುಬ್ಳಿ ಧಾರವಾಡದಾಗ? ನಂಗೆ ಸಂಶಯ ಬರಾಕತೈತಿ. ಯುವಕರಿಗೆ ದಾರಿ ತಪ್ಪಿಸುವುದು ಈಗ ಜಿ ಆದ್ಮೇಲೆ ಮತ್ ನಾವು ಹಿಂದೂ ಮುಸ್ಲಿಂ ಮಾಡುವಂತ ಇದು ಮಾಡ್ತಾರೆ. ನಂದು ಒಂದು ಕ್ವಶನ್ ಐತಿ ಬೆಲ್ಲದವ್ರಿಗೆ, ಆ ಪುಟತರಿ ಕಿಲ್ಲೆದಾಗಿಂದು ಹನುಮಪ್ಪನ ಗುಡಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್, ಇದು ಸೆಂಟ್ರಲ್ ಆರ್ಕಾಲಜಿ, ಇನ್ನು ಸ್ಟೈಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತಾವ. ಇಲ್ಲಿಯೂ ರೋಡ್ ಮಾಡ್ಯಾರ, 100 ಮೀಟರ್ದಾಗ ಡ್ರೈನೇಜ್ ಮಾಡ್ಯಾರ, ಎಲ್ಲಾ ಮಾಡ್ಯಾರ. ಇದು ನೋಡ್ರಿ ಬೆಲ್ಲದವ್ರ ಕಾರ್ನಾಮಿ ನೋಡ್ರಿ. ಇದು ಅಲ್ಲೇ ಏನ್ ಇದಿಲ್ಲ, ಪುಷ್ಕರಣ ಅಲ್ಲೇನಿಲ್ಲ ನೋಡ್ರಿ, ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದು. ಆಮೇಲೆ ಇದೊಂದಾತು, ಇದು ಆರ್ಕಾಲಜಿದಾತು. ಇದು ಅಮರಗೋಳದಾಗಿಂದ ಬನಶಂಕರಿ ಗುಡಿ, ಬನಶಂಕರಿ ಅಲ್ಲ ಅದು, ಇಲ್ಲಿ ಬಹಳ ಪುರಾತನ. ಇದು ಆರ್ಕಾಲಜಿನೇ, ಸೆಂಟ್ರಲ್ ಆರ್ಕಾಲಜಿ. ಇದು ಪುರಾತನ, ಇದು ಅವ್ರಿಗೆ ಹಿಡ್ಕೊಡೋದು ಪುರಾತನ. ಇದು ಇಲ್ಲ ಅವ್ರಿಗೆ ಇದ್ರ ಬಗ್ಗೆ. ಇಲ್ಲಿ ಯಾಕೆ ರೋಡ್ ಮಾಡ್ಯಾರ, ಮತ್ತೆ ಇಲ್ಲಿ ಯಾಕೆ ಡ್ರೈನೇಜ್ ಮಾಡ್ಯಾರ, ಇಲ್ಲಿ ಯಾಕೆ ಇದ್ ಮಾಡ್ಯಾರ? 2013 ಅಲ್ಲಿ ಕೆಲಸ ಆಗ್ತಾ ಇದೆ. ಎಲ್ಲಿ ಈಗ ಏನ್ ಮಾಡ್ತಾ ಇದಾರಲ್ಲ, ಅಲ್ಲಿ ಜಗದೀಶ್ ಶೆಟ್ಟರ್ ಫಂಡ್ನಾಗ ಕೆಲಸ ಆಗೈತಿ. ಸನ್ಮಾನ್ಯ ಶ್ರೀ ಪಾಂಡುರಂಗ್ ಪಾಟೀಲ್ ಅಟ್ ದ ಏಜ್ ಆಫ್ ಈಗ 78-80 ಇರಬಹುದು. ಅವ್ರಿಗೆ ಆತ್ಮಾಲೋಚನೆಯಿಂದ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೇಳ್ರಿ. ಅವ್ರಿಗೆ ಬರೀ ಹಿಂದೂ ಮುಸ್ಲಿಂ ಈಗೆಲ್ಲಾ ಸಾಲ್ವ್ ಆಗಿ ನೆಮ್ಮದಿಲಿಂದ ಉದ್ಯೋಗ ನಡೀತಾ ಇದಾವ. ಬೆಲ್ಲದವ್ರೆ, ನೀವು ಜಾಬ್ ಕ್ರಿಯೇಷನ್ ಆಗುವಂತ ಕೆಲಸ ಮಾಡ್ರಿ. ಜಾಬ್ ಕ್ರಿಯೇಷನ್ ಮಾಡ್ರಿ. ಬರೀ ಹಿಂದೂ ಮುಸ್ಲಿಂ ಸಾಕಾಯ್ತದ. ಹಿಂದೂ ಮುಸ್ಲಿಂ. ಈಗ ನಾವು ಹಳೆವು ಎಷ್ಟು, ಇನ್ನು ಯಾವ್ದು ಅದಾದ್ಮೇಲೆ ಇದು ನಾನು ವೈಯಕ್ತಿಕ ಇದು ಮಾಡ್ತಾ ಇಲ್ಲ. ನಾನು ಬೆಲ್ಲದವ್ರ ವೈಯಕ್ತಿಕ ಬಾಳ ಇದಾವ್. ಆದ್ರೆ ನಾನು ಇದು ವಾರ್ನಿಂಗ್ ಕೊಡ್ತೇನೆ, ಸುಧಾರಿಸ್ರಿ. ಇದ್ರ ಬಗ್ಗೆ ನೀವು ಸ್ಟ್ರೈಕ್ ಮಾಡುದು, ಹಿಂದೂ ಮುಸಲ್ಮಾನರಿಗೆ ಡಿವೈಡ್ ಮಾಡುದು, ಮತ್ ರಾಜಕಾರಣ ಇಲೆಕ್ಷನ್ ಬಂದ್ ಕೂಡಲೇ ಇವ್ರಿಗೆ ಇವು ಆಗ್ತಾವ, ದರ್ಗಾ ನೆನಪಾಗ್ತಾವ, ಮಂದಿರ ನೆನಪಾಗ್ತಾವ. ಇವತ್ ಅಲ್ಲಿ ನಿಜವಾದ ಅವ್ರ ಇದಿದ್ರ ಇಲ್ಲಿ ಯಾಕೆ ಮಾಡಿದ್ರಿ ಕಿಲ್ಲೆದಾಗ ಕೆಲಸ?
ಸೆಂಟ್ರಲ್ ಆರ್ಕಾಲಜಿಯಲ್ಲಿ ಅಲ್ಲಿ ಡ್ರೈನೇಜ್ ಮಾಡ್ರಿ, ಹೆಣ್ಮಕ್ಳನ ಗುಡಿ ಬಾಜುಕ ಬನಶಂಕರಿ ಗುಡಿ ಅಲ್ಲಿ ಮಾಡ್ರಿ. ಇಲ್ಲಿ ಏನ ರೋಡ್ ಮಾಡಕ ಅಲ್ಲಿ ಈ ಪ್ಯಾಸೇಜ್ ಐತಿ, ರೋಡ್ ಅದ ಮಾಡುದು, ಆ ಕಮಿಷನರ್ ಕಡೆ ಹೋಗುದು, ಲೆಟರ್ ಕೊಡುದು, ಇದ್ ಮಾಡುದು, ಗಾಡಿ ಹತ್ತುದು, ಟಿವಿಯಾಗ ಹೋಗುದು. ಒಂದರ ದಿನ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ಯಾರ ಬೆಲ್ಲದವ್ರು. ನನಗೆ ಮಾರಲ್ ರೈಟ್ ಐತಿ. ನಾ ಇಲೆಕ್ಷನ್ ಸೋತ್ ಮೇಲೆ 100 ಮಂದಿ ಎಂಪ್ಲಾಯ್ಮೆಂಟ್ ಕೊಟ್ಟೇನ. ಯಾಕಂತಂದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ರಿ, ಯೂತ್ಗೆ ಇತ್ಲಾಗ ಅತ್ಲಾಗ ಅಳಗಾಡ್ಸು ಕಾರ್ಯಕ್ರಮ ಮಾಡಬೇಡ್ರಿ. ಇದು ಚೆನ್ನಾಗಿ ನಡೆದೈತಿ. ಈಗ ಧಾರವಾಡ, ಹುಬ್ಳಿ, ಕರ್ನಾಟಕ ಈ ಗ್ಯಾರಂಟಿ ಸ್ಕೀಮು ಇವು ಬಂದ ಮೇಲೆ ಇವ್ರಿಗೆ ತಳಗ ನೆಲದ ಮೇಲಿಂದ ಮಣ್ಣು ಅಳಗಾಡಕತೈತಿ. ಅದಕ್ಕೆ ಇದು ಹಿಂದೂ ಮುಸ್ಲಿಂ ಮತ್ತು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಇದಗಾತ. ಗಣಪತಿ ಕುಡ್ಸುದಾತ, ಮನ್ಯಾಗ ಒಂದಿನ ಗಣಪತಿ ಕುಡ್ಸುದಿಲ್ಲ, ಇದಗಾದ ಗಣಪತಿ ಕುಡ್ಸಕ್ ಹೋಗ್ತದೆ. ಅದಕ್ಕ ಬೆಲ್ಲದವ್ರಿಗೆ ಎಚ್ಚರಿಕೆ ಕೊಡ್ತೇನೆ, ಇಂಥವೆಲ್ಲ ಫಾಲ್ತು ರಾಜಕಾರಣ ಮಾಡ್ಬೇಡ್ರಿ. ನೀವು ಇಂಡಸ್ಟ್ರಿಯಲಿಸ್ಟ್, ಗ್ಲಾಸಿನ ಮನಿ ಒಳಗೆ ಇದ್ದವ್ರು ಗಾಜಿನ ಮನಿ ಮೇಲೆ ಕಲ್ಲು ಹೊಡಿಯೋಲ್ಲ. ಇದು ನೆನಪಿಟ್ಕೋರಿ. ನಾನು ಬಹಳ ಮಂದಿ ಕೊಟ್ಟಾರ ಅವ್ರ ಬಗ್ಗೆ ಕಂಪ್ಲೇಂಟ್ ವೈಯಕ್ತಿಕ. ನಾ ಇವತ್ತಿನ ಮಟ್ಟ ಮಾಡಕ್ ಹೋಗಿಲ್ಲ, ಆದ್ರೆ ಇವತ್ತು ಪೇನ್ ಆಗ್ತೈತಿ ನನ್ಗೆ. ನಾನು ವೈಯಕ್ತಿಕ ಟೀಕಾ ಮಾಡೋದು ಇವತ್ತು ಬಂದೈತಿ. ಇದು ಅಂಬೇಡ್ಕರ್ ಅವ್ರ ಕುಡ್ದಂತ ಬಾವಿ, ಇದು ನೀರು ಬೆಲ್ಲದವ್ರ ಮನಿ ಹೊರಗೈತಿ, ಕಬ್ಜಾ ತಗೊಂಡ್ರ. ಇದು ಅಂಬೇಡ್ಕರ್ ಕುಡ್ದಂತ ನೀರಿದು. ಬಾಜುಕ ನಮ್ ಅಂಬೇಡ್ಕರ್ ಅವರು ಇಲ್ಲೇ ಈ ಬಾವಿ ನುಂಗಿ ಕೂತಾರ. ನಾವು ವೈಯಕ್ತಿಕ ಮಾತಾಡಬಾರ್ದಂತ ಬಿಟ್ಟಿದ್ದೆ. ಆದ್ರೆ ಇವತ್ತು ಶೇಮ್ಲೆಸ್ ಬೀಂಗ್ ಆಸ್ ಎ ಗ್ರಾಜ್ಯುಯೇಟ್ ಇಂಡಸ್ಟ್ರಿಯಲಿಸ್ಟ್ ನೀವು ಏನ್ರಿ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿಲ್ಲ ನಿಮ್ಗೆ. ಅದು 100 ಮೀಟರ್ ರೋಡಿನ ಸಂಬಂಧ, 50 ಮೀಟರ್ ರೋಡಿನ ಸಂಬಂಧ, ಅದು ನಿಮ್ಮ ಪಕ್ಷದವ್ರ. ಈಗ ನಾ ಅನ್ಬೋದಾಗಿತ್ತ, ಜಗದೀಶ್ ಶೆಟ್ಟರ್ ನಿಮ್ ಪಾರ್ಟಿಯಾಗ ಬಂದಾಗ ಕೊಟ್ಟಿರ್ಬೋದು ಅಂತ ಅನ್ಬೋದು ಅವ್ರ. ಅದಕ್ಕೆ ಡೇಟಾ ತಂದೇನಿ. ಇವರು ಬಿಜೆಪಿ ಅವ್ರು ಪ್ರೊಪಗಂಡ ಮಾಡುದ್ರ ಕಳ್ ನನ್ ಮಕ್ಳು ಇವ್ರು ಎಲ್ಲರೂ ಪ್ರೊಪಗಂಡ. ಅದಕ್ಕೆ ಆ ಡೇಟ್ ಯಾವಾಗ ರಿಲೀಸ್ ಆಗೈತಿ ರೊಕ್ಕ ಜಗದೀಶ್ ಶೆಟ್ಟರ್ ಫಂಡ್ನಾಗ ಅದು ಡೇಟು ತಂದೇನಿ, ಇದ್ರಾಗ ಐತಿ. ಇವ್ರು ಯಾಕೆ ಮಾಡ್ತಾರ ಹಿಂಗ? ನಾವ್ ಇದು ಮಾಡೋಣ. ಈಗ ಇದು ನೋಡ್ರಿ, ಅಂಬೇಡ್ಕರ್ ಕುಡ್ದಂತ ನೀರು ಆ ಬಾವಿ ನುಂಗ್ ಕೂತಾರ ಇವ್ರು. ನನಗ್ ಪೇನ್ ಆಗ್ತೈತಿ ಇದು ಹೇಳಕ್ಕೆ. ಯಾಕಂತಂದ್ರೆ ಇಂಥವ್ ನಾವು ಶುಲ್ಕ ನಾವು ವೈಯಕ್ತಿಕ ರಾಜಕಾರಣದಾಗ ಟೀಕಾ ಮಾಡಿಲ್ಲ. ಆ ರೀತಿ ಸಂವಿಧಾನ ಶಿಲ್ಪಿ ಬಾವಿನ ನುಂಗ್ದವ್ರು ಇವ್ರೇನ್ ಹೇಳ್ತಾರ? ಟು ಪ್ಲೀಸ್ ದ RSS ಖುಷಿ ಮಾಡಕ್ ಇಂಥವೆಲ್ಲ ಮಾಡಕತ್ತಾರ ಇವ್ರು. ಅದಕ್ಕೆ ದಯಮಾಡಿ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ, ಧಾರವಾಡ ಹುಬ್ಬಳ್ಳಿ ಶಾಂತಿಯುತವಾಗಿ ನಡೆದೈತಿ. ಇದರಾಗ ಬಿಡಿ, ಜನರಿಗೆ ನೆಮ್ಮದಿಯನ್ನು ಬದುಕಿ ಅವಕಾಶ ಕೊಡ್ರಿ. ಯೂತ್ರಿಗೆ ದಾರಿ ತಪ್ಪಿಸ್ಬೇಡ್ರಿ. ಜಿ ಆದ್ಮೇಲೆ ನಿಮ್ದು ಇದು ತ್ರಾಸ ಆಗೈತಿ ನಿಮ್ಗೆ. ಯುವಕರು ಈಗ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಕತ್ತಾರ, ಕಾಪಿ ರೈಟಿಂಗ್ ಬಗ್ಗೆ ಮಾತಾಡಕತ್ತಾರ, ಪೇಪರ್ ಲೀಕೇಜ್ ಬಗ್ಗೆ ಮಾತಾಡಕತ್ತಾರ. ಅದಕ್ಕೆ ಉತ್ತರ ಕೊಡ್ರಿ. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಯೋಚನೆ ಮಾಡ್ರಿ. ನೀವು MLA ಆಗಿರ್ಬಹುದು, ಆದ್ರೆ ಜನರಿಗಾಗಿ ಕೆಲಸ ಮಾಡ್ರಿ. ಮೊನ್ನೆ ಒಂದು ಫಂಕ್ಷನ್ದಾಗ ಹೇಳಿನ ಅವ್ರಿಗೆ, ಇದು ಟೆನ್ನಿಸ್ ಟೂರ್ನಮೆಂಟ್ನಾಗ ರೇಟ್ ಕಡಿಮೆ ಮಾಡ್ರಿ, ಅದೆಲ್ಲ ಅಲ್ಲಿ ಮಾಫಿಯಾ ವರ್ಕ್ ಆಗಾಕತೈತಿ, ರೇಟ್ ಕಡಿಮೆ ಮಾಡ್ರಿ ಅಂತ ಹೇಳಿ. ಎಲ್ಲ ನಾನ ಮಾಡೀನಿ. ಇದು ನೀನ ಕುಡ್ತಿದ್ವಿ ಅದಕ್ಕ ಬೆಲ್ಲದವ್ರಿಗೆ ಎಚ್ಚರಿಕೆ ಕೊಡ್ತೀನಿ. ಬರೋ ದಿನಮಾನದಾಗ ಇವ್ರ ಸುಧಾರಿಸಲಿಲ್ಲ ಅಂದ್ರ ನಾನು ಧಾರವಾಡಲಿಂದ RSS ಮುಖ್ಯಾಲಯಕ್ಕೆ ಪಾದಯಾತ್ರೆ ಮಾಡ್ತೇನೆ. ಇವ್ರು ಇದು ಬಂದ್ ಮಾಡ್ಲಿಲ್ಲ ಅಂದ್ರೆ ಧಾರವಾಡದ ಯುವಕರ್ ಕರ್ಕೊಂಡ, ಅದು ಹಿಂದೂ ಯುವಕರ್ ಕರ್ಕೊಂಡು ಮಾಡ್ತೇನೆ. ಬರೇ ಮುಸ್ಲಿಂ ಹಿಂದೂ ಅದಕ್ಕೆ ಮುಸಲ್ಮಾನ್ರ ಮೇಲೆ ಇದ್ ಮಾಡಕ್ ಹೋಗ್ಬೇಡ್ರಿ, ಡಿವೈಡ್ ಅಂಡ್ ರೂಲ್ ಮಾಡಬೇಡ್ರಿ. ಈ ಬಾಳ ವರ್ಷ ಆಯ್ತು ಈಗ ಮಾಡಕತ್ ನೀವು. ಜನರು ಬಹಳ ಶಣೆಯರಾಗ್ಯಾರ. ಮೊನ್ನೆ ಒಂದು ಸಣ್ಣ ಹುಡುಗರು ನಿಮ್ಗೆ ಬುದ್ಧಿ ಕಲ್ಸ್ಯಾರ. ಸಣ್ಣ ಇದು ಕಲ್ಸ್ಯಾರ. ಈಗ ಮುಂದೆ ನೀವು ಸುಧಾರಿಸ್ರಿ, ಇಲ್ಲಾಂದ್ರೆ ನಮ್ದು ನೆಕ್ಸ್ಟ್ RSS ಕಾರ್ಯಾಲಯಕ್ಕೆ ಪಾದಯಾತ್ರೆ ಮಾಡ್ತೇವೆ.
ಇಷ್ಟ ಹೇಳಿ ನಿಮ್ಗ ಎಲ್ಲರಿಗೂ ಡಾಕ್ಯುಮೆಂಟ್ ಅಂತೂ ವೈಯಕ್ತಿಕವಾಗಿ ಎಲ್ಲರಿಗೂ ಕಂಪೌಂಡ್ ನಿಮ್ಗೆ ಗೊತ್ತೈತಿ ಆ ಕಂಪೌಂಡ್ ಹತ್ತೈತಿ ನೋಡ್ರಿ. ಅದ ಯಾರ ಜ್ಯೋತಿಷ್ಯ ಯಾರ ವಾಸ್ತು ಬರೋಬ್ಬರಿ ಆಗ್ತೈತಿ, ಮುಖ್ಯಮಂತ್ರಿ ಆಗ್ತಿ ಇದು ಮಾಡ್ರಿ. ನಾ ಎಂದೂ ವೈಯಕ್ತಿಕ ಇದಕ್ ಹೋಗಿದ್ದಿಲ್ಲ. ಡ್ರೈನೇಜ್ ಮಾಡ್ಯಾರ ಇಲ್ಲ ಇದು ಹನುಮಪ್ಪನ ಗುಡಿ ನೀವು ಹೋಗ್ಬೋದು, ಬೋರ್ಡ್ ಹಾಕೈತಿ ಅಲ್ಲಿ. ಇಲ್ಲ ಪುಷ್ಕರಣಿ ಯಾವಾಗ ಮುಚ್ಚಿಲ್ಲ. 2013 ಯಾಕೆ ಮಾಡಿಲ್ಲ ಆರೋಪ ಹಂಗಾರ? ಒಂದ್ ಮಿನಿಟ್ ರೀ, 2013 ಜಗದೀಶ್ ಶೆಟ್ಟಿ ಫಂಡ್ ಕೊಟ್ಟು ಪೂಜಾ ಮಾಡ್ಯಾರಲ್ಲ, ಅದಕ್ಕೆ ಮಾಡಿಲ್ಲ ಅವ್ರು. ಗಮನಕ್ಕ ಅವ್ರ ಅಧಿಕಾರ ಇಲ್ಲ ಅಂದ್ರೆ ಗಮನಕ್ಕೆ ಬರ್ತೈತೆ ಅವ್ರಿಗೆ. ನೋಡ್ರಿ, ಪುಷ್ಕರಣಿ ಮುಚ್ಚಿದ್ದು ನನ್ ಕಾಂಟ್ರವರ್ಷಿಯಲ್ ಮಾಡ್ಬಿಡ್ರಿ. ಅದ್ರಾಗ 100 ಮೀಟರ್ ರೋಡ್ ಐತಿ. ಇಲ್ಲಿ ಯಾವಾಗ ಮುಚ್ಚಿದ್ರ ಹಂಗಾರ? ಕಿಲ್ಲೆದಾಗ ಬನಶಂಕರಿ ಗುಡಿಯಾಗ ಯಾವಾಗ ಮುಚ್ಚಿದ್ರು ಅದ್ ಹೇಳ್ರಿ ನಂಗೆ. ಇದು ಡೇಟ್ ಐತಲ್ಲ, ಯಾವ ಮುಚ್ಚಾರೋ ಅವ್ರು ಮಾಡಿದರೆ ಸ್ವರ್ಗ, ನಾವು ಮಾಡಿದರೆ ನರಕ. ನಾ ಅದ್ರ ಬಗ್ಗೆ ಏನ್ ಮಾತಾಡೋಲ್ಲ. ನನ್ಗ ಅಲ್ಲೇ ಈಗ ಏನ್ ನಡೆದೈತಿ, ಪಾಂಡುರಂಗ್ ಪಾಟೀಲ್ ಇದ್ದಾಗ ರೋಡ್ ಆಗೈತೆ ಅಲ್ಲಿ. ಹಂಗಾರ ಎಲ್ಲೆಲ್ಲಿ ಮುಚ್ಚಾರ ಒಂದ್ ಲಿಸ್ಟ್ ಕೊಟ್ಟ ಇಂಡಿಯಾದಾಗ 1000 ಇದಾವ್. ನಮ್ ಧಾರವಾಡದಾಗ ಇನ್ನೂ ನಾ ಬೆಲ್ಲದವ್ರ ಕ್ಷೇತ್ರದ ಅಷ್ಟೇ ಹೇಳೀನಿ. ಇನ್ನೊಬ್ರು ಯಾರು ಇದಾರಲ್ಲ, ನಮ್ಮ ತೆಂಗಿನಕಾಯಿ ಕ್ಷೇತ್ರದಾಗ ಇನ್ನೊಂದ್ ಐತಿ ಗುಡಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡ್ನಾಗ ತರ್ತೀನಿ. ಚಂದ್ರಮೌಳಿ ಅಲ್ಲಿ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣಿ. ಮೈನಾರಿಟಿಗೆ ಒಟ್ಟು ರೊಚ್ಚಿಗೆ ಬಿಸಿ ಇಲ್ಲಿ ದಾಂಧಲೆ ಮಾಡುವ ಇಲೆಕ್ಷನ್ ಪೂರ್ವದಾಗೆ ಇವು ಡಿವೈಡ್ ಆಗ್ಬೇಕು, ಹಂಗ್ ಮಾಡಕತ್ತಾರ. 2013 ಜಗದೀಶ್ ಶೆಟ್ಟಿ ಕೊಟ್ಟಿದ್ದು ನೋಡ್ರಿ. ಕಾರ್ಪೊರೇಷನ್ದಾಗ ಜಗದೀಶ್ ಶೆಟ್ಟಿ ಫಂಡ್ ಕೊಟ್ಟಿದ್ದು ನಿಜ, ರೆಕಾರ್ಡ್ ಐತಿ. ನಾ ಇವತ್ ಕೊಟ್ಟಿದ್ದಂತ ಹೇಳುಲ್ಲ. ಟಿಪ್ಪು ಜಯಂತಿನೂ ಜಗದೀಶ್ ಶೆಟ್ಟರ್ ಮಾಡ್ಯಾರ. ಅವೆಲ್ಲ ಈಗ ಏನು ನಾವು ಮಾಡಿದರೆ ಪಾಪ, ನೀವು ಮಾಡಿದರೆ ಪುಣ್ಯ, ಈ ಟೈಪ್ ಹೊಂದೈತಿ. ಯೂತ್ ಆರ್ ಅವೇರ್. ಇದಕ್ಕೆ ಯಾರು ಇದು ಮಾಡುದಿಲ್ಲ. ಪ್ರಚೋದನೆ ಬರುವಂಗ ನನ್ ಕೆಣಕಿದ್ರೆ ನಂದು ಸೀದಾ RSS ಗೆ ಇದು ಪಾದಯಾತ್ರೆ ಮಾಡ್ತೇನೆ. ಅವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡ್ಯಾರ ಸದನದಾಗ. ಅದಕ್ಕಿಂತ ಹೆಚ್ಚಿನ ಉತ್ತರ ನಾ ಹೆಂಗ್ ಕೊಡ್ಲಿ? ಇತರ ಡೋಸ್ ಬರ್ತಾವ ಈಗ ಮುಂದೆ. ನಾ ಮಾಡಿಲ್ಲ, ನೆಕ್ಸ್ಟ್ ಬರೋಣ. ಈಗ ಮಾಡ್ತಾ ಇರೋದು ತಪ್ಪು ಅನ್ನೋದನ್ನು ಬರೀರಿ. ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿ ಯುವಕರಿಗೆ ದಾರಿ ತಪ್ಸಕತ್ತಾರ, ಅದು ತಪ್ಪು. ಶ್ರೀರಾಮ್ ಸೇನೆ ನೆಕ್ಸ್ಟ್. VHP ಮತ್ತೆ ಅದು ಅವು ಯಾರು ಅಂಗಗಳು? ನೀವು ಇದು ಬಿಡ್ರಿ. ಯಾರು ಅಂಗಗಳು? ಅವೆಲ್ಲ ಬಿಜೆಪಿ ತಾಟ ಊಟದಾಗ ಅವು ಮೇನ್ ಪದಾರ್ಥಗಳು ಬಿಜೆಪಿ ಥಾಲಿ ಒಳಗವು. ಬಿಜೆಪಿ ತಾಟ ಒಂದ್ ನಿಮಿಷ ತಡ್ರಿ. ಊಟ ಮಾಡ್ತಾರಲ್ಲ, ವೆರೈಟಿ ಆಫ್ ಫುಡ್ ದಾಗ ಅವ್ರ ಟೆಸ್ಟೆಡ್ ವೆರೈಟಿ, ಅದು ಬಾರಿ ಅವ್ರಿಗೆ ಬೇಕಾಗಿದ್ದ ವೆರೈಟಿ. ನಮ್ಮ ಹಿಂಗ್ ಇದಾವಲ್ಲ, ಸೋಷಿಯಲ್ ಜಸ್ಟಿಸ್, ಗ್ಯಾರಂಟಿ ಸ್ಕೀಮ್, ಬಡವರಿಗೆ ಅನ್ನ, ಫ್ರೀ ಬಸ್, ಫ್ರೀ ಕರೆಂಟ್, ನಮ್ಮ ಅಂಗಗಳು ಇವು. ಗ್ಯಾರಂಟಿ ಸ್ಕೀಮ್, ನ ಜಾತ್ ಪೇ ನ ಪಾತ್ ಪೇ ಸಬ್ಕೋ ಗ್ಯಾರಂಟಿ. ಮಹಿಳೆಯರಿಗೆ ಫೇಲ್ಯೂರ್ ನಾಯಕ್ ಹೊಣೆಗಾರ. ಈ ಕ್ಷೇತ್ರಕ್ಕೆ ಯಾರ ನಾಯಕ? 74 ಇದಕ್ಕೆ ಮೇಜರ್ ಯಾರಿಗೆ ಬರ್ತೈತಿ? ಮೇಜರ್ ವಾರ್ಡ್ಸ್ ಕಮ್ ಅಂಡರ್ ಬೆಲ್ಲದ್.